ಮಂಗಳವಾರ ನಸುಕಿನ 2 ಗಂಟೆ ವೇಳೆಗೆ ಭಾರಿ ಪ್ರಮಾಣದ ಗುಡ್ಡ ಕುಸಿದಿದ್ದು ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ದೇವಿಮನೆ ಘಟ್ಟ ಹಾಗೂ ರಾಗ್ಯಹೊಸಳ್ಳಿ ಬಳಿ ಗುಡ್ಡ ತೆರವು ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ. ಇನ್ನು ವಿವಿಧ ಇಲಾಖೆ ಅಧಿಕಾರಿಗಳು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ವಿವಿಧ ಯಂತ್ರಗಳ ಮೂಲಕ ಮಣ್ಣನ್ನು ಹೊರಸಾಗಿಸುವ ಕೆಲಸ ನಡೆಯುತ್ತಿದೆ. ವ್ಯಾಪಕ ಪ್ರಮಾಣದಲ್ಲಿ ಸುರಿಯುತ್ತಿರುವ ಮಳೆ ಕಾರ್ಯಾಚರಣೆಗೆ ಅಡ್ಡಿಯಾಗಿದ್ದು ಮಣ್ಣನ್ನು ಹೊರಸಾಗಿಸುವ ಕಾರ್ಯ ಭರದಿಂದ ಸಾಗಿದೆ. ಶಿರಸಿಯ ಮರಾಠಿಕೊಪ್ಪದಲ್ಲಿರುವ ಪತ್ರಕರ್ತರೊಬ್ಬರ ಮನೆಯ ಹಿಂಭಾಗದ ಖಾಲಿ ಜಾಗದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕಟ್ಟಡವು ಕುಡುಕರ ತಾಣವಾಗಿದ್ದು ಈ ವಿಡಿಯೋ ಸಾಕ್ಷೀಕರಿಸಿದೆ. ನೋಡಲು ಯುವಕರಂತೆ ಕಾಣುವ ಈ ಯುವಕರನ್ನು ಪೊಲೀಸರು ಕರೆದು ಬುದ್ಧಿ ಹೇಳಬೇಕಿದೆ. ಇಲ್ಲವಾದಲ್ಲಿ ಈ ಜಾಗ ಪಡ್ಡೆ ಹುಡುಗರ ತಾಣವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಾರವಾರ ಇಳಕಲ್ ರಾಜ್ಯ ಹೆದ್ದಾರಿಯಲ್ಲಿನ ಮಾಂದ್ರಾಳಿ ಬಳಿ ಗುಡ್ಡ ಕುಸಿತವಾಗಿದ್ದು ಮಂಗಳವಾರ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಲ್ಲಿಗೆ ತೆರಳಿ ಮಣ್ಣು ತೆರವು ಕಾರ್ಯಾಚರಣೆ ವೀಕ್ಷಿಸಿದರು. ಈ ವೇಳೆ ಸ್ಥಳೀಯರು ಸಂಸದರನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು. ಇದು ಕ್ಲಿಯರ್ ಆಗಲಿಕ್ಕೆ ತೋರಿಸ್ಬೇಕು ನಿಮ್ಮ ಪ್ರಕಾರ ಕ್ಲೌಡ್ ಆಗ್ತಾನೆ ನಾವು ಮೇಡಮ್ ನಮಗೆ ಇದು ಕ್ಲಿಯರ್ ಆಗಲಿಕ್ಕೆ ತೋರಿಸ್ಬೇಕು ನಿಮ್ಮ ಪ್ರಕಾರ ಕ್ಲೌಡ್ ಆಗ್ತಾನೆ ನಾವು ಮೇಡಮ್ ನಮಗೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕರಾವಳಿಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಎದುರಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಒಟ್ಟಿಗೆ ಶ್ರಮಿಸುತ್ತಿದೆ. ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿದರೂ ಅಲ್ಲಲ್ಲಿ ಕೆಲ ಅವಾಂತರ ನಡೆದಿದ್ದು ಯಾರಿಗೂ ತೊಂದರೆ ಆಗಬಾರದೆಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಂದು ಸಂಸದರು ಇದೇ ವೇಳೆ ತಿಳಿಸಿದರು. ಇನ್ನು ಮಳೆ ಬೇಕೇ ಬೇಕು, ಆದರೆ ಅತಿಯಾದ ಮಳೆಯಿಂದ ಯಾರಿಗೂ ತೊಂದರೆಯಾಗಬಾರದು. ವರುಣದೇವ ಜನರ ಮೇಲೆ ದಯೆ ತೋರಬೇಕು. ಈ ಬಗ್ಗೆ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದ ಸಮಸ್ಯೆ ಸಾಕಷ್ಟಿದೆ. ಭಾರತೀಯ ನೌಕಾನೆಲೆ ಪ್ರದೇಶದಲ್ಲಿ ನೀರು ನಿಲ್ಲುತ್ತಿದೆ. ಜನರ ಮನೆಯೊಳಗೆ ನೀರು ನುಗ್ಗಿದ್ದು ಅಲ್ಲಿನ ನೀರು ತೆಗೆಯುವ ಪ್ರಯತ್ನ ನಡೆಯುತ್ತಿದೆ. ಸೀಬರ್ಡ್ ಪ್ರದೇಶದಲ್ಲಿ ನೀರು ಹೊರಹೋಗಲು ಸಮಸ್ಯೆಯಾಗಿದ್ದ ಸೇತುವೆಯನ್ನು ಒಡೆಯುವ ಕೆಲಸ ನಡೆದಿದೆ. ಮಳೆ ಮುಗಿದ ನಂತರ ಮತ್ತೆ ಸ್ಥಳ ಪರಿಶೀಲಿಸಿ ಶಾಶ್ವತ ಪರಿಹಾರ ಒದಗಿಸುವುದು ನನ್ನ ಜವಾಬ್ದಾರಿ ಎಂದು ಸಂಸದರು ಇದೇ ವೇಳೆ ತಿಳಿಸಿದರು. ಇನ್ನು ಮಳೆಯ ಎಲ್ಲಾ ನೀರು ಸಮುದ್ರಕ್ಕೆ ಹೋಗುವಂತೆ ಮಾಡಬೇಕು. ಇನ್ನು ಗಂಗಾವಳಿ ನದಿಯಲ್ಲಿ ಗ್ಯಾಸ್ ಟ್ಯಾಂಕರ್ ಬಿದ್ದಿದ್ದು ಗ್ಯಾಸ್ ಹೊರಬರದಂತೆ ತಡೆಯಲು ಮಂಗಳೂರಿನಿಂದ ವಿಶೇಷ ತಜ್ಞರನ್ನು ಕರೆಯಿಸಲಾಗಿದೆ. ಈ ಬಗ್ಗೆ ಜನ ಎಚ್ಚರ ವಹಿಸಬೇಕೆಂದು ಇದೇ ವೇಳೆ ಕರೆ ನೀಡಿದರು. ಒಂದು ಸ್ಪೆಷಲ್ ಟೀಮ್ ಇದೆ ಈ ಗ್ಯಾಸ್ ಲೀಕ್ ಆಗಿರೋದನ್ನು ಮಾಡಲಿಕ್ಕೆ ಮತ್ತು ಆಗ್ತಾ ಇದ್ರೆ ಬಂದ್ ಮಾಡಲಿಕ್ಕೆ ಕೆಲವೊಂದು ಟೀಮ್ ಇದೆ. ಅವರು ಬರ್ತಾ ಇದ್ದಾರೆ ಅವರಿಗೆ ಈಗಾಗಲೇ ಇನ್ನೊಂದು ಬರ್ಬೋದು ಮಂಗಳೂರಿನ ಸ್ಪೆಷಲ್ ಟೀಮು ಗ್ಯಾಸ್ ಲೀಕ್ ಆಗದಿರುವ ಹಾಗೆ ಮತ್ತು ಈಗಾಗಲೇ ಬಂದ್ ಮಾಡ್ತಾ ಇದ್ದಾರೆ. ಅದಕ್ಕೆ ಟೀಮ್ ಇದೆ, ಆ ಟೀಮು ಬರ್ತಾ ಇದೆ ಅಲ್ಲಿ. ಮತ್ತು ಈ ಘಟನೆ ಹಿನ್ನೆಲೆಯಲ್ಲಿ NDRF ಟೀಮ್ ಏನು ಅನಾವರದಲ್ಲಿತ್ತು ಅದು ಈಗ ಶಿವಮೊಗ್ಗ ಬಂದಿದೆ. ಇಮಿಡಿಯೇಟ್ ರೆಸ್ಕ್ಯೂ ಆಪರೇಷನ್ ಏನೇನು ಮಾಡಬಹುದು. ಈಗ ದಡದಲ್ಲಿ ಆ ಕಡೆ ಇರೋರಿಗೆ 7 ಜನರಿಗೆ ಈ ಕಡೆ ಶಿಫ್ಟ್
ಇಮಿಡಿಯೇಟ್ ಏನ್ ಮಾಡ್ಬೋದು ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಜನ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರುವ ಅಗತ್ಯ ಇದೆ ಅನ್ನೋದನ್ನ ನಾನು ಮತ್ತೊಮ್ಮೆ ಹೇಳ್ತೇನೆ. ಈಗ ಅಲ್ಲಿ ರೋಡ್ ಬ್ಲಾಕ್ ಇದೆ, ಡೈವರ್ಷನ್ ಇದೆ, ಡೈವರ್ಷನ್ಗೆ ಪೊಲೀಸ್ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ದೇವಿನಗರದಲ್ಲಿ ನಿಮಗೆ ರೋಡು ಕುಸಿದು ಭಾಳ ತೊಂದರೆ ಆಯಿತು. ಅದನ್ನ ಅಲ್ಲಿ ಅಂಕೋಲ ತಾಲೂಕಿನ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಗಳವಾರ ಬೆಳಿಗ್ಗೆ ನಡೆದ ದುರಂತದಲ್ಲಿ ಮನೆಯ ಮೇಲೆ ಗುಡ್ಡ ಕುಸಿದು ಲಕ್ಷ್ಮಣ್ ಕುಟುಂಬದ 5 ಜೀವಂತ ಸಮಾಧಿಯಾಗಿದ್ದಾರೆ. முன்னாடி அதில் நின்ன வண்டியெல்லாம் அடித்து உள்ள ஆட்டில் வேன் வண்டி அப்படியே மறந்து போய்கிட்டு ಮುಂದೆ ಗಾಡಿ ಟಾಪ್ ಹೋಯ್ತು ಆವಾಗ. ಈಗ ಗಾಡಿ ಟಾಪ್ ಕಾಣಿಲ್ಲ ಕಂತಲ್ಲಿ ಅಲ್ಲಿ ರೇತಿ ಹೋಗಿತ್ತೇನೆ. ಅಂಗಡಿ ಮೇಲೆ ಗುಡ್ಡ ಪೂರ್ತಿ ಕುಸಿದು ಬಿಟ್ಟದೆ. ರೋಡ್ ಪೂರಾ ಸ್ಟಾಪ್, ರೋಡ್ ಪೂರಾ ಬಂದ್ ಆಗದೆ. ಇಂಪಾರ್ಟೆಂಟ್ ಯಾರೂ ಬರಲಿಲ್ಲ ಆಗಿದೆ ಅಂತ ಇಲ್ಲಿ ಮಾಡಬೇಕಿತ್ತು. ಮತ್ತು ಗುಡ್ಡ ಕುಸಿತಾ ಇದೆ, ಇಲ್ಲಿ ಕುಸಿತಾ ಇದೆ. ಇಲ್ಲಿ ಸಮೀಪ ಇದ್ದೀನಿ ಸರ್ ನಾನು. ಹೈವೇ ರಾಷ್ಟ್ರೀಯ ಹೆದ್ದಾರಿ ಗಂಗಾವಳಿ ಸೇತುವೆ ಆದ ತಕ್ಷಣ. ಹೌದು ಸರ್, ಪೂರಾ ಇದೊಂದು ಬ್ರೇಕಿಂಗ್ ನ್ಯೂಸ್ ಮಾಡಬೇಕಿತ್ತು. ನಮ್ಗೆ ಯಾರು ಬರಲಾಗಿದ್ದೀನಿ. ನಾನು ಕಳಿಸ್ದೆ, ವಿಡಿಯೋ ಕಳಿಸ್ತಾ ಇದ್ದೀನಿ ನಿಮಗೆ. ಸುದ್ದಿ ಒಂಚೂರು ನಾನು ಹೇಳಿದೆ ನಿಮಗೆ. ಈಗ ಸುದ್ದಿನೂ ಸಣ್ಣ ಸಣ್ಣ ಹೊಡಿತಾ ಇದ್ದೀನಿ. ಗಂಗಾವಳಿ ಸೇತುವೆ ಈ ಕಡೆಗೆ ಟ್ಯಾಂಕರ್ ಅಂತೂ ನೀನು ಹೋಗಿದೆ. ಅಂಗಡಿ ಒಳಗೆ ಒಂದು ಲಕ್ಷ್ಮಣ್ ಅಂಗಡಿ ಅಂತ ಒಂದಿತ್ತು. ಅಂಗಡಿಯವರು ಪೂರ್ತಿ ಹೆಚ್ಚು ಜನರು ಜೀವಂತ ಸಮಾಧಿಯಾಗಿತ್ತು. ಇನ್ನು ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿ ಅಪಾರ ಪ್ರಮಾಣದ ಹಾನಿಯಾದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಎಸ್ಪಿ ನಾರಾಯಣ ಎಂ ಹಾಗೂ ಸಿಇಒ ಈಶ್ವರ್ ಕಾಂದು ಅವರು ಸೇರಿದಂತೆ ಪೊಲೀಸ್ ಇಲಾಖಾ ಅಧಿಕಾರಿಗಳು ಲಾರಿ ಏರಿ ಸ್ಥಳ ಪರಿಶೀಲನೆಗೆ ತೆರಳಿದ್ದರು. ಇನ್ನು ತಾಲೂಕಿನ ಅರಗ ಬಳಿ ಐಆರ್ಬಿ ಕಾಮಗಾರಿ ಹಾಗೂ ನೌಕಾನೆಲೆಯಿಂದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನೀರು ತುಂಬಿದೆ. ಹೀಗಾಗಿ ಬೈಕ್ ಹಾಗೂ ಕಾರು ಸಂಚರಿಸಲು ಸಾಧ್ಯವಿಲ್ಲ. ಆದರೆ ಶಿರೂರಿಗೆ ಹೋಗುವ ಅನಿವಾರ್ಯತೆ ಇದ್ದ ಕಾರಣ ಅಧಿಕಾರಿಗಳು ಲಾರಿಯೊಂದನ್ನು ಏರಿದ್ದಾರೆ. ಲಾರಿಯಿಂದ ನೀರು ತುಂಬಿದ ಹೆದ್ದಾರಿಯನ್ನು ದಾಟಿ ಶಿರೂರಿಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯುವ ಜನತೆಗೆ ಕಾರವಾರದ ನೌಕಾ ಪ್ರದೇಶದಲ್ಲಿರುವ ಕೈಗಾರಿಕೆಗಳಲ್ಲಿ ಮತ್ತು ನೌಕಾನೆಲೆಯಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಂತೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಇವಿ ರಮಣರೆಡ್ಡಿ ಅಧಿಕಾರಿಗಳಿಗೆ ಸೂಚಿಸಿದರು. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಮಾತನಾಡಿದ ಅವರು, ಕಾರವಾರದ ನೌಕಾ ಪ್ರದೇಶದಲ್ಲಿರುವ ಕೈಗಾರಿಕೆಗಳಲ್ಲಿ ಉದ್ಯೋಗಗಳನ್ನು ಒದಗಿಸಲು ಯುವಕರಿಗೆ ಅಗತ್ಯ ತರಬೇತಿ ನೀಡಬೇಕು. ಆ ಮೂಲಕ ಸ್ಥಳೀಯ ಯುವ ಜನತೆಗೆ ಒದಗಿಸುವ ಮೂಲಕ ಸ್ಥಳೀಯರಿಗೆ ಆರ್ಥಿಕ ಭದ್ರತೆ ಒದಗಿಸಬೇಕೆಂದು ತಿಳಿಸಿದರು. ಇನ್ನು ಈ ಪ್ರದೇಶಗಳಲ್ಲಿ ಕೆಲಸ ನಿರ್ವಹಿಸಲು ಸ್ಥಳೀಯ ಯುವ ಜನತೆ ದೊರೆಯದ ಕಾರಣ ಹೊರ ರಾಜ್ಯದಿಂದ ಕಾರ್ಮಿಕರು ಬರುತ್ತಿದ್ದಾರೆ. ಈ ಕಾರ್ಮಿಕರಿಗೆ ಇಲ್ಲಿ ತಂಗಲು ವಸತಿ ವ್ಯವಸ್ಥೆ ಮತ್ತು ಊಟೋಪಚಾರದ ವ್ಯವಸ್ಥೆಯನ್ನು ಸಹ ಸಂಬಂಧಪಟ್ಟ ಕಾರ್ಮಿಕ ಏಜೆನ್ಸಿಗಳು ನೋಡಿಕೊಳ್ಳುತ್ತಿವೆ. ಇದರ ಬದಲು ಸ್ಥಳೀಯರಿಗೆ ಆದ್ಯತೆ ಕೊಡಬೇಕು ಎಂದರು. ಇನ್ನು ಜಿಲ್ಲೆಯ ಎಲ್ಲಾ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಕಾರವಾರದ ನೌಕಾ ಪ್ರದೇಶದಲ್ಲಿರುವ ಕೈಗಾರಿಕೆಗಳಲ್ಲಿ ಮತ್ತು ನೌಕಾನೆಲೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯವಿರುವ ತಿಳುವಳಿಕೆ ಪತ್ರದ ಒಪ್ಪಂದ ಮಾಡಿಕೊಂಡು ಸ್ಥಳೀಯ ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ಡಾಕ್ಟರ್ ಇವಿ ರಮಣರೆಡ್ಡಿ ಸೂಚನೆ ನೀಡಿದರು. ಇನ್ನು ಸಭೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಉಪವಿಭಾಗಾಧಿಕಾರಿ ಕನಿಷ್ಕಾ ಹಾಗೂ ಸೀಬರ್ಡ್ ನೌಕಾನೆಲೆ ಕೌಶಲ್ಯಾಭಿವೃದ್ಧಿ ಕೈಗಾರಿಕೆ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ದೇಶದ ಮತದಾರರು ಪ್ರಬುದ್ಧ ಮತದಾರರಾಗಿದ್ದು ಮೋದಿ ನೇತೃತ್ವದ ಬಿಜೆಪಿಯನ್ನು ಬೆಂಬಲಿಸಿ ಪ್ರಜಾಪ್ರಭುತ್ವ ರಕ್ಷಣೆಗೆ ಮುಂದಾಗಿದ್ದಾರೆ. ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಮತದಾರರು ನನಗೆ ಲೀಡ್ ಕೊಡುವ ಮೂಲಕ ಸಂಸದರಾಗಿ ಮಾಡಿದ್ದು ಇದಕ್ಕೆಲ್ಲ ಕಾರ್ಯಕರ್ತರ ಶ್ರಮವೇ ಕಾರಣ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು. ಅವರು ಅಂಕೋಲಾದ ಹಾಲಕ್ಕಿ ಸಮುದಾಯ ಭವನದಲ್ಲಿ ಸೋಮವಾರ ಬಿಜೆಪಿ ಮಂಡಳ ಏರ್ಪಡಿಸಿದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇನ್ನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ, ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಅದ್ಭುತವಾದ ಮತವನ್ನು ಪಡೆಯಲು ಕಾರಣೀಕರ್ತರಾಗಿದ್ದಾರೆ. ನನ್ನ 20 ವರ್ಷ ರಾಜಕೀಯ ಜೀವನದಲ್ಲಿ ಅನೇಕ ರಾಜಕಾರಣಿಗಳನ್ನು ನೋಡಿದ್ದೇನೆ. ಅವರಲ್ಲಿ ವಿಶೇಷವಾದವರು ನಮ್ಮ ಸಂಸದ ಕಾಗೇರಿಯವರು. ಸತತ 6ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಯಾವುದೇ ಭ್ರಷ್ಟಾಚಾರ ಮಾಡದೆ ತಮ್ಮ ರಾಜಕೀಯ ಜೀವನ ಕಳೆದಿದ್ದಾರೆ ಎಂದರು. ಇನ್ನು ಕೇಂದ್ರ ಸಚಿವ ಶ್ರೀಪಾದ್ ನಾಯ್ಕ್ ಇದೇ ವೇಳೆ ಮಾತನಾಡಿದರು. ಇದೇ ವೇಳೆ ಜಿಲ್ಲಾ ಒಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ರಾಜೇಂದ್ರ ನಾಯ್ಕ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಭಾಸ್ಕರ್ ಕೆ ನಾರ್ವೇಕರ್, ಜಿಲ್ಲಾ
ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯಕ್ ಮೊಗಟ, ಹಿರಿಯ ನ್ಯಾಯವಾದಿ ನಾಗರಾಜ್ ನಾಯಕ್, ಪ್ರಮುಖರಾದ ಡಾಕ್ಟರ್ ಜಿಜಿ ಹೆಗಡೆ, ಬಿಜೆಪಿ ಮಂಡಳದ ಮಾಜಿ ಅಧ್ಯಕ್ಷ ಸಂಜಯ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ನಾಯಕ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಂದೀಪ್ ಬಂಟ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೌಕಾನೆಲೆಯ ಅಧಿಕಾರಿಗಳು ಜಿಲ್ಲಾಡಳಿತದ ಈ ಯೋಜನೆಗಳಿಗೆ ಸಂಪೂರ್ಣ ಸಹಕಾರ ನೀಡಬೇಕೆಂದು ತಾಕೀತು ಮಾಡಿದರು. ಸೀಬರ್ಡ್ ನೌಕಾನೆಲೆ ಬಳಿಯ ಹೆದ್ದಾರಿಯಲ್ಲಿ ಕಂಡುಬರುವ ಕೃತಕ ನೆರೆಯನ್ನು ತಡೆಯಲು ಶಾಶ್ವತ ಪರಿಹಾರ ಅಗತ್ಯ ಎಂದು ತಿಳಿಸಿದರು. ಇನ್ನು ಮಳೆಗಾಲದಲ್ಲಿ ಸೀಬರ್ಡ್ ನೌಕಾನೆಲೆ ಬಳಿಯ ಹೆದ್ದಾರಿ ಬಳಿ ಗುಡ್ಡದಿಂದ ಬರುವ ನೀರು ಸರಾಗವಾಗಿ ಹರಿದು ಸಮುದ್ರ ಸೇರಲು ಇರುವ ಅಡೆತಡೆಗಳನ್ನು ಶಾಶ್ವತವಾಗಿ ನಿವಾರಿಸುವ ನಿಟ್ಟಿನಲ್ಲಿ ಹೆದ್ದಾರಿ ಇಲಾಖೆ ಅಧಿಕಾರಿಗಳು, ಸೀಬರ್ಡ್ ಮತ್ತು ನೌಕಾನೆಲೆ ಅಧಿಕಾರಿಗಳು ತ್ವರಿತ ಕ್ರಮ ಜರುಗಿಸಬೇಕೆಂದು ಇದೇ ವೇಳೆ ಸೂಚಿಸಿದರು. ಇನ್ನು ಈ ವೇಳೆ ಜಿಲ್ಲೆಯಲ್ಲಿ ಕಾರವಾರದಿಂದ ಭಟ್ಕಳದವರೆಗಿನ ರೈಲು ಮಾರ್ಗದಲ್ಲಿ ರೈಲು ನಿಲ್ದಾಣಗಳಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಕಾಮಗಾರಿಗಳು ಮತ್ತು ಪ್ರಯಾಣಿಕರ ಹಿತದೃಷ್ಟಿಯಿಂದ ಕೈಗೊಳ್ಳಬೇಕಾಗಿರುವ ಸುಧಾರಣಾ ಕ್ರಮಗಳು ಮತ್ತು ರೂಪಿಸಬಹುದಾದ ಯೋಜನೆಗಳ ಕುರಿತ ವಿವರವಾದ ಸಂಪೂರ್ಣ ಮಾಹಿತಿಯನ್ನು ನೀಡುವಂತೆ ಕೊಂಕಣ ರೈಲ್ವೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಜಿಲ್ಲೆಯಲ್ಲಿ ರೈಲ್ವೆಗೆ ಸಂಬಂಧಪಟ್ಟ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವ ಕುರಿತಂತೆ ರೈಲ್ವೆ ಖಾತೆಯ ಸಚಿವರೊಂದಿಗೆ ಚರ್ಚಿಸಿ ಅವುಗಳ ಸಂಪೂರ್ಣ ಅನುಷ್ಠಾನಕ್ಕೆ ಪ್ರಯತ್ನಿಸುವುದಾಗಿ ತಿಳಿಸಿದರು. ಇನ್ನು ಕೊಂಕಣ ರೈಲ್ವೆಗೆ ಸಂಬಂಧಪಟ್ಟಂತೆ ಬಾಕಿ ಇರುವ ಭೂಸ್ವಾಧೀನ ಪ್ರಕರಣಗಳ ಪರಿಹಾರದ ಮೊತ್ತವನ್ನು ಸಂತ್ರಸ್ತರಿಗೆ ಶೀಘ್ರದಲ್ಲಿ ಪಾವತಿಸಲು ಕ್ರಮ ಕೈಗೊಳ್ಳುವಂತೆ ಇದೇ ವೇಳೆ ನಿರ್ದೇಶನ ನೀಡಿದರು. ಮುನಗೋಡು ತಾಲೂಕಿನ ಅಗಡಿ ಗ್ರಾಮದ ಹತ್ತಿರ ಇಸ್ಪೀಟ್ ಅಡ್ಡೆ ನಿರ್ಮಾಣವಾಗಿದ್ದು, ತಕ್ಷಣವೇ ಇದನ್ನು ಬಂದ್ ಮಾಡುವಂತೆ ಆಗ್ರಹಿಸಿ ಅಗಡಿ ಗ್ರಾಮದ ಸಾರ್ವಜನಿಕರಿಂದ ಹುನಗುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಕಲಘಟಕಿ ಮುನಗೋಡ ರಸ್ತೆಯಲ್ಲಿರುವ ಅಗಡಿ ಗ್ರಾಮದ ಗಡಿ ಭಾಗದಲ್ಲಿ ಕ್ಲಬ್ ನಡೆಯುತ್ತಿದ್ದು, ಯಾವ ಇಲಾಖೆಯ ಅನುಮತಿ ಪಡೆಯದೆ ಅಕ್ರಮವಾಗಿ ಗೂಂಡಾ ವರ್ತನೆಯಿಂದ ಕ್ಲಬ್ ನಡೆಯುತ್ತಿದೆ. ಇದರಿಂದ ನಮ್ಮ ಹಾಗೂ ಸುತ್ತಮುತ್ತಲ ಗ್ರಾಮದ ಜನರು ಹಾಳಾಗುತ್ತಿದ್ದಾರೆ. ಕೆಲಸಕ್ಕೆ ಹೋಗದೆ ರಾತ್ರಿ ಹಗಲು ನೋಡದೆ ಕ್ಲಬ್ನಲ್ಲಿ ಇರುತ್ತಾರೆ. ಗ್ರಾಮಸ್ಥರು ಕೇಳಲು ಹೋದರೆ ಕೋರ್ಟ್ ಅನುಮತಿ ಪಡೆದಿದ್ದೇವೆ, ದಮ್ಮಿದ್ದರೆ ಕೋರ್ಟ್ಗೆ ಹೋಗಿ ವಕೀಲರನ್ನು ಹಿಡಿದು ಕೇಸ್ ಹಾಕಿ ಎಂದು ಉಡಾಫೆ ಉತ್ತರ ನೀಡುತ್ತಾರೆ. ಅಲ್ಲದೆ ಯಾರಾದರೂ ಕೇಳಲು ಹೋದರೆ ಜಗಳಕ್ಕೆ ಬಂದು ಹಲ್ಲೆ ನಡೆಸುತ್ತಾರೆ. ದಿನನಿತ್ಯ ಕ್ಲಬ್ನಲ್ಲಿ ಜಗಳವಾಗುತ್ತದೆ. ಕ್ಲಬ್ನಲ್ಲಿ ಕುಡುಕರ ಹಾವಳಿಯೇ ಹೆಚ್ಚು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕ್ಲಬ್ ಅನ್ನು ಬಂದ್ ಮಾಡಬೇಕೆಂದು ಆಗ್ರಹಿಸಿದರು. ಇನ್ನು ಈ ವೇಳೆ ಬಸವರಾಜ್ ಲಮಾಣಿ, ಶಂಕರ್ ಲಮಾಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.